ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 888 ಅಂತ ಒಂದು ವೈಟ್ ಶೀಟ್ ಅಲ್ಲಿ ನೀವು ಬರೆದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬಯಸ್ತಾ ಇದ್ದೀರೋ ಅದನ್ನೆಲ್ಲ ನೀವು ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು. ಮ್ಯಾಜಿಕ್ ರೂಪದಲ್ಲಿ ಒಂದು ಏಂಜಲ್ ನಂಬರ್ ಅನ್ನ ವಿಶೇಷವಾಗಿ ಬರೆದು ಬೇಕಾದ್ದನ್ನೆಲ್ಲ ನೀವು ಪಡ್ಕೋಬಹುದು. ನೀವು ಬೇಕಾದ್ದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಬಹುದು. ನೀವೇನಾದ್ರೂ ಏಂಜಲ್ ನಂಬರ್ ಬಗ್ಗೆ ನಿಮಗೆ ನಂಬಿಕೆ ಇಟ್ಟಿದ್ರೆ 100% ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮತ್ತೆ ಆ ನಂಬರ್ನ ನೀವು ನೋಡ್ತಾ ಇರ್ತೀರಾ. ಮತ್ತೆ ಒಳ್ಳೆ ಫೀಲಿಂಗ್ ಕೂಡ ನಿಮ್ಗೆ ಅದ್ರ ಬಗ್ಗೆ ಇರುತ್ತೆ. ಆದ್ರೆ ಮತ್ತೆ ಏಂಜಲ್ ನಂಬರ್ನ ನೋಡೋದು ಅಂದ್ರೆ ಇದೊಂದು ಸೂಚನೆ ಮತ್ತೆ ಒಂದು ಮೀನಿಂಗ್ಫುಲ್ ಒಂದು ಕೋಇನ್ಸಿಡೆನ್ಸ್. ಇದು ಒಂದು ಸಂಯೋಗ ಅಂತ ಹೇಳ್ತಾರೆ. ಎಲ್ಲಾ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಗೆ ಯೋಚಿಸ್ತೀವಿ, ಹೇಗೆ ವಿಷಯಗಳನ್ನ ನೋಡ್ತೀವಿ, ಅದರ ಹಾಗೇನೆ ನಮ್ಮ ಜೀವನ ನಡೀತಾ ಹೋಗಿರುತ್ತೆ. ನಾವು ವಿಜುವಲೈಸೇಷನ್ ಫಾಲೋ ಮಾಡಿ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ತುಂಬಾ ದಿನದಿಂದ ಯಾರಾದ್ರೂ ನಮಗೆ ಕಾಲ್ ಮಾಡಿಲ್ಲ ಅಂದ್ರೆ ಅವ್ರ ಬಗ್ಗೆ ಒಂದ್ಸತಿ ನೀವು ವಿಜುವಲೈಸ್ ಮಾಡಿ ನೋಡಿ. ಇಮಿಡಿಯೇಟ್ ಆಗಿ ನಿಮಗೆ ಅವ್ರ ಕಾಲ್ ಬಂದಿರುತ್ತೆ, ಇಲ್ಲ ಅವರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿರ್ತೀರಾ. ಇದನ್ನ ಸಿಂಕ್ರಾನಿಸಿಟಿ ಅಂತ ಹೇಳ್ತಾರೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂದ್ರೆ ನಮಗ್ ಗೊತ್ತಿಲ್ಲದೆ ಇರೋಂತ ಅಪಾರ ಶಕ್ತಿಯನ್ನ ಅದು ಇಲ್ಲಿ ಹೊಂದಿದೆ. ಅದನ್ನ ಭೇದಿಸಿದಷ್ಟು ಇನ್ನೂ ರಹಸ್ಯವಾಗಿ ಉಳಿದಿದೆ. ಅದು ಪೂರ್ತಿಯಾಗಿ ಯಾರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನಮಗೆ ಬಾಲ್ಯದಿಂದನೂ ಹೇಳ್ತಾ ಬರಲಾಗಿದೆ, ಡೆಸ್ಟಿನಿ ಅನ್ನೋದು ಅದು ಫಿಕ್ಸ್ ಆಗಿದೆ, ಏನೆಲ್ಲ ನಡೀತಿದೆ ಆಲ್ರೆಡಿ ಡಿಸೈಡೆಡ್ ಅದು. ಬಟ್ ಇದು ಪೂರ ಸತ್ಯ ಅಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನವನ್ನ ನಾವು ಬರ್ಕೊಂಡು ಹೋಗ್ತಾ ಇದೀವಿ. ಬ್ಲೈಂಡ್ ಆಗಿ ಎಲ್ಲದನ್ನು ನಂಬ್ತೀವಿ. ಆದ್ರೆ ನಮ್ಮ ಮೈಂಡ್ ಪವರ್ ಅನ್ನ ನಾವು ನೆಗ್ಲೆಕ್ಟ್ ಮಾಡಿದೀವಿ. ಇಲ್ಲಿರೋ ಒಂದು ಅಪಾರವಾದ ಶಕ್ತಿಯನ್ನ ನಾವು ನೆಗ್ಲೆಕ್ಟ್ ಮಾಡಿದೀವಿ. ಯಾರು ಏನ್ ಹೇಳ್ತಾರೋ ಅದನ್ನ ನಂಬ್ತಾ ಬಂದಿದೀವಿ. ಹಾಗಾಗಿ ಇವತ್ತಿನ ದಿನ ಈ ಶಕ್ತಿಯನ್ನ ನಾವು ಮತ್ತೆ ಅದನ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕಾಗಿದೆ. ಅದರ ಅವಶ್ಯಕತೆ ತುಂಬಾ ಇದೆ. ಯಾವಾಗ ನಾವು ನಮ್ಮ ಎನರ್ಜಿ ಜೊತೆ ನಾವು ಅಲೈನ್ ಆಗ್ತೀವಿ, ನಮ್ಮ ಒಂದು ಮೈಂಡ್ ಪವರ್ ಅನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ನಮ್ಮಲ್ಲಿರೋ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಆಗ ನಾವು ಪ್ರತಿದಿನ ಬೆಳಕನ್ನ ತರುವಂತ ಒಂದು ಎನರ್ಜಿ ಆಗ್ಬಿಡ್ತೀವಿ. ಯಾರು ಮೈಂಡ್ ಪವರ್ ಅನ್ನ ಯೂಸ್ ಮಾಡಿ ಸಾಧನೆ ಮಾಡಿದರೋ ಅವರ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಆಗ ಬೇಕಾದನ್ನೆಲ್ಲ ನಾವು ಸಾಧನೆ ಮಾಡ್ಕೊಂಡು ಬರ್ತೀವಿ. ನಮಗೆಲ್ಲ ಗೊತ್ತಿದೆ, ನಮ್ಮ ಜೀವನದಲ್ಲಿ ನಂಬರ್ಗಳ ಒಂದು ಪ್ರಭಾವ ತುಂಬಾ ಇರುತ್ತೆ. ಅದು ನಮ್ಮನ್ನ ಎಲ್ಲಿಗ್ ಬೇಕಾದ್ರೂ ತಗೊಂಡು ಹೋಗುತ್ತೆ ಅಂತ. ಸೊ ಹಾಗಾಗಿ ನಂಬರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಿಮಗೆ ಯಾವ ನಂಬರ್ ಇಷ್ಟ ಅದನ್ನ ಫಸ್ಟ್ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಮನ್ಸಲ್ಲಿ ಇಟ್ಕೊಳ್ಳಿ ನಿಮ್ಗೆ ಯಾವ ನಂಬರ್ ಇಷ್ಟ, ಅದು ಏನ್ ಹೇಳುತ್ತೆ ಅನ್ನೋದನ್ನ ನಿಮಗೆ ನಾನು ಹೇಳ್ತೀನಿ. ಮೊದಲನೇ ನಂಬರ್ ಅಂದ್ರೆ 1ನೇ ನಂಬರ್ 1 ಏನ್ ಹೇಳುತ್ತೆ, ಅಲ್ಲಿ ಹುಟ್ಟಿರೋರು ರಚನಾತ್ಮಕವಾಗಿರ್ತಾರೆ, ಅಂದ್ರೆ ಕ್ರಿಯೇಟಿವ್ ಆಗಿರ್ತಾರೆ. ಅವರು ಎನರ್ಜಿ ಒಟ್ಟಿಗೆ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ. ಇನ್ನು 2ನೇ ನಂಬರು ಅವರು ತುಂಬಾ ಡೆಡಿಕೇಟೆಡ್ ವರ್ಕರ್ ಆಗಿರ್ತಾರೆ, ಹೆಲ್ಪ್ಫುಲ್ ಆಗಿರ್ತಾರೆ. ಇನ್ನು 3ನೇದು ಡ್ರೀಮ್ಸ್, ಇಮ್ಯಾಜಿನೇಷನ್ಸ್ ಮತ್ತೆ ತುಂಬಾ ಚಂಚಲವಾಗಿರ್ತಾರೆ. ಆದ್ರೆ ಡ್ರೀಮ್ಸ್ ಮತ್ತು ಇಮ್ಯಾಜಿನೇಷನ್ ಅಲ್ಲಿ ಅವರು ತುಂಬಾ ಪವರ್ಫುಲ್ ಆಗಿರ್ತಾರೆ. ಇನ್ನು 4ನೇ ನಂಬರು ಅವರು ಲೀಗಲಿ ಅಬೈಡಿಂಗ್ ಪೀಪಲ್ ಆಗಿರ್ತಾರೆ. ಇವರನ್ನ ನಾವು ಜಾಸ್ತಿ ಲೀಗಲ್ ಪ್ರೊಫೆಷನ್ಸ್ ಅಲ್ಲಿ ನೋಡ್ತೀವಿ. ಇನ್ನು 5ನೇ ನಂಬರು ತುಂಬಾ ಬುದ್ಧಿಶಾಲಿಗಳು, ತುಂಬಾ ಚುರುಕು ಮತ್ತೆ ಫ್ರೀಡಮ್ ಅನ್ನ ಅವ್ರು ಇಷ್ಟಪಡ್ತಾರೆ. ಹಾಗೇನೆ ಕ್ವಿಕ್ ಆಕ್ಷನ್ ಅನ್ನ ಅವರು ತಗೊಳ್ತಾರೆ. ಇನ್ನು 6ನೇ ನಂಬರು ಇವರು ಫ್ಯಾಮಿಲಿ ಬಗ್ಗೆ ತುಂಬಾ ಕನ್ಸರ್ನ್ ಇಟ್ಕೊಂಡಿರ್ತಾರೆ. ಎಲ್ಲಾ ಚಿಕ್ಕ ದೊಡ್ಡ ಮಾತುಗಳನ್ನ ಅವರು ಫ್ಯಾಮಿಲಿಯಲ್ಲಿ ವಿಚಾರಿಸ್ತಾ ಇರ್ತಾರೆ. ಅವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂದ್ರೂ ತಪ್ಪಾಗ್ಲಾರ್ದು. 7ನೇ ನಂಬರು ಇದು ಒಂದು ರಹಸ್ಯ, ಒಂದು ಶಕ್ತಿ ಅಂತ ನಾವು ಹೇಳ್ತೀವಿ. ಇವರ ಹತ್ರ ಅಪಾರವಾದ ಒಂದು ಜ್ಞಾನ ಶಕ್ತಿ ಇರುತ್ತೆ. 8ನೇ ನಂಬರ್ ಹೇಳುತ್ತೆ, ನಮ್ಮ ಬಾಡಿ, ನಮ್ಮ ಆತ್ಮ, ನಮ್ಮ ಬುದ್ಧಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಮೂರುನು ನಾವು ಏನ್ ಬೇಕಿದ್ರು ಸಾಧನೆ ಮಾಡಬಹುದು. ಇವತ್ತಿನ ನನ್ನ ಟಾಪಿಕ್ ಕೂಡ 8 ಅಂದ್ರೆ 888. ಅದಕ್ಕೋಸ್ಕರನೇ 888 ನಂಬರ್ ಅನ್ನ ತುಂಬಾ ಪವರ್ಫುಲ್ ಅಂತ ನಾವು ಹೇಳೋದು. ಯಾಕೆ ಅಂದ್ರೆ ನಮ್ಮ ಮ್ಯಾನಿಫೆಸ್ಟೇಷನ್ ಇರೋದೇ ನಮ್ಮ ಬಾಡಿ, ನಮ್ಮ ಮೈಂಡ್, ನಮ್ಮ ಸೋಲ್ ಅನ್ನ ಒಂದು ಸಿಂಕ್ರನೈಸ್ ಮಾಡಿ ಕೆಲಸ ಮಾಡಿಸೋದಕ್ಕೆ. ನಂಬರ್ 9 ಏನ್ ಹೇಳುತ್ತೆ, ಈ ವ್ಯಕ್ತಿಗಳು ಮನುಷ್ಯತ್ವವನ್ನ ತುಂಬಾ ಪ್ರೀತಿಸ್ತಾರೆ, ಸೋಷಿಯಲ್ ಲಿವಿಂಗ್ ಅನ್ನ ಅವ್ರು ಇಷ್ಟಪಡ್ತಾರೆ, ಸಮಾಜ ಜೊತೆ ಬೆರಿಲಿಕ್ಕೆ ಇಷ್ಟಪಡ್ತಾರೆ, ಈಸಿಯಾಗಿ ಬೆರೀತಾರೆ. ಹಾಗೇನೆ ಅವ್ರಿಗೆ ಅಡ್ವೈಸ್ ಕೊಡೋದು, ಸಹಾಯ ಮಾಡೋದು ತುಂಬಾ ಇಷ್ಟ. ಹಾಗೇನೆ ಅವರು ಕಾಮನ್ ಮೆಂಟಾಲಿಟಿ ಪೀಪಲ್ ಜೊತೆ ಇರೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಇನ್ನು ನಂಬರ್ 10 ತುಂಬಾ ಸ್ಪಿರಿಚುವಲ್ ಆಗಿರ್ತಾರೆ, ಉದ್ದೇಶ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ದೊಡ್ಡ ಲೀಡರ್ಶಿಪ್ ಕ್ವಾಲಿಟಿಯನ್ನು ಅವರು ಹೊಂದಿರ್ತಾರೆ. ಈಗ ನಿಮ್ಮ ಫೇವರೇಟ್ ನಂಬರ್ ಯಾವುದು ಅಂತ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ನ್ಯೂಮರಾಲಜಿ ಮತ್ತೆ ಆ ಒಂದು ನಂಬರ್ನ ಸೈನ್ಸ್ ಇದೆಯಲ್ಲ, ಅದು ತುಂಬಾ ಕೌಂಟ್ ಆಗುತ್ತೆ ಲೈಫ್ ಅಲ್ಲಿ. ಜೀವನದಲ್ಲಿ ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಗೋಲ್ ಏನಿದೆ, ನಿಮ್ಮ ಡಿಸೈರ್ ಏನಿದೆ, ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಏನ್ ಬೇಕು, ಹಣ ಬೇಕು, ಅಥವಾ ನೀವು ಎಕ್ಸಾಮ್ ಪಾಸ್ ಮಾಡ್ಬೇಕು, ಇಲ್ಲ ನೀವು ಮ್ಯಾರೇಜ್ ಆಗ್ಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಾಗ್ಬೇಕು. ಮೋಸ್ಟ್ ಪ್ರಾಬಬಲಿ ಎಲ್ಲರೂ ಇಷ್ಟಪಡೋದು ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್. ಈ ಮೂರರಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು 90 ಡೇಸ್ ವರ್ಗು ಈ ಪ್ರೋಸೆಸ್ ನ ನೀವು ಮಾಡ್ಬೇಕಾಗತ್ತೆ. ಡಿಸೈರ್, ನಿಮ್ಮ ಗೋಲ್ ಏನಿದೆ ಅದು ತುಂಬಾ ಕ್ಲಿಯರ್ ಆಗಿರ್ಬೇಕು. ದಿನಕ್ಕೆ ಅದು ಚೇಂಜ್ ಆಗ್ಬಾರ್ದು. ಒಂದೇ ಗೋಲ್ ಅನ್ನ, ಒಂದೇ ಡ್ರೀಮ್ ಅನ್ನ ನೀವು 90 ಡೇಸ್ ವರ್ಗು ನೀವು ಹಿಡ್ಕೊಂಡು ವಿಜುವಲೈಸ್ ಮಾಡ್ಬೇಕು. ಈ ಪ್ರೋಸೆಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ.
ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ಪಾಸಿಬಲ್ ಅನ್ನುವಂತ ಗೋಲ್ ಅನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಏಕೆಂದ್ರೆ 10,000 15,000 ದುಡ್ತಾ ಇದ್ದು ತಕ್ಷಣಕ್ಕೆ ನನಗೆ 8 ದಿನದಲ್ಲಿ 10 ಕೋಟಿ ಬೇಕು ಅಂತ ಇವತ್ತು ನೀವು ಡಿಸೈಡ್ ಮಾಡ್ಕೊಳಕ್ ಹೋಗ್ಬೇಡಿ. ಆ ತರ ಡಿಸೈರ್ನ ಇಟ್ಕೋಬೇಡಿ. ಅದೆಲ್ಲ ಆಗ್ದಲೇ ಇರೋ ಕೆಲಸ. ಯಾಕೆಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಯಾವಾಗ್ಲೂ. ಇದ್ಯಾವುದು ಜಾದು ಅಲ್ಲ, ಬ್ಲಾಕ್ ಮ್ಯಾಜಿಕ್ ಅಲ್ಲ, ಕಡ್ಡಿ ತಿರ್ಗಿಸ್ ತಕ್ಷಣ ಆಗ್ಬಿಡುತ್ತಲ್ಲ ಸಿನಿಮಾಗಳಲ್ಲಿ, ಆ ತರನೂ ಅಲ್ಲ. ಇದು ನಮ್ಮ ವೈಬ್ರೇಷನ್ಸ್, ನಮ್ಮ ಥಾಟ್ಸ್, ನಮ್ಮ ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಸೈನ್ಸ್. ಇದಕ್ಕೆ ಸಮಯ ಬೇಕಾಗತ್ತೆ. ಹಾಗಾಗಿ ಈಗ ನೀವು 1,00,000 ದುಡಿತಾ ಇದ್ರೆ ನೆಕ್ಸ್ಟ್ ಮಂತ್ ನನಗೆ 5 ಲಕ್ಷ ಬೇಕು, 5 ಲಕ್ಷ ಇದ್ರೆ 10 ಡಬಲ್ ಅಥವಾ ತ್ರಿಬಲ್, ಈ ತರ ನೀವು ಗೋಲ್ ಅನ್ನ ಇಟ್ಕೊಳ್ಳಿ. ಇದಾವುದೋ ಒಂದು ನಾನು ಹೇಳಿದ್ನಲ್ಲ, ಜಾದು ಅಲ್ಲ, ಇದು ಥಾಟ್ಸ್ ಮೇಲೆ ಡಿಪೆಂಡ್ ಆಗಿರೋದು. ನಿಮ್ಮ ಕೆಪಾಸಿಟಿ, ನಿಮಗೆ ಡೌಟ್ ಬರೋ ತರ ನೀವು ಯಾವತ್ತು ಡಿಸೈರ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ. ಈಗ 888 ಪ್ರೋಸೆಸ್ ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ನೀವು ನಿಮ್ಮ ಡಿಸೈರ್ ಅನ್ನ, ನಿಮ್ಮ ಗೋಲ್ ಅನ್ನ, ನಿಮ್ಮ ಒಂದು ಡ್ರೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಅಫರ್ಮೇಷನ್ ರೂಪದಲ್ಲಿ ರೆಡಿ ಮಾಡ್ಕೊಳ್ಳಿ. ಒಂದು ವೈಟ್ ಶೀಟ್ ಅನ್ನ ತಗೊಂಡು ಹೆಡ್ಡಿಂಗು 888 ಮ್ಯಾನಿಫೆಸ್ಟೇಷನ್ ಅಂತ ನೀವು ಬರಿಬೇಕು. ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರೋ ಅದನ್ನ ಅಫರ್ಮೇಷನ್ ರೂಪದಲ್ಲಿ 8 ಸಾರಿ ನೀವು ಅದನ್ನ ಬರಿಬೇಕು. ಕ್ಲಿಯರ್ ಆಗಿರ್ಬೇಕು, ಶಾರ್ಟ್ ಆಗಿರ್ಬೇಕು, ಗೋಜಲ್ ಆಗಿರ್ಬೋದು, ಕನ್ಫ್ಯೂಸ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್, ನನಗೆ 2 ಲಕ್ಷ ಹಣ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್. ನಾನು ನನ್ನ ಪ್ರೀತಿಯ ಹುಡುಗ ಅಥವಾ ಹುಡುಗಿಯ ಜೊತೆ ತುಂಬಾ ಸಂತೋಷವಾಗಿದ್ದೀನಿ, ಮದುವೆ ಫಿಕ್ಸ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನಗೆ ವಿಪ್ರೋ ಕಂಪನಿಯಲ್ಲಿ ಜಾಬ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ಹೆಲ್ತ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ, ನಾನು ಆಕ್ಟಿವ್ ಆಗಿದ್ದೀನಿ, ಎನರ್ಜೆಟಿಕ್ ಆಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್. ಹಾಗೇನೆ ಹಣವನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನನಗೆ ಈ ಮಂತು 50 ಲಕ್ಷ ಪ್ರಾಫಿಟ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನಗೆ ಈ ಮಂತು 25 ಲಕ್ಷ ಪ್ರಾಫಿಟ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ಈ ತರ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ನೀವು ಏನ್ ಜಾಬ್ ಮಾಡ್ತಿದ್ರೋ, ಬಿಸ್ನೆಸ್ ಮಾಡ್ತಿದ್ರೋ, ನೀವು ಏನ್ ಮಾಡ್ತಿದ್ರೋ ಅದರ ಮೇಲೆ ಡಿಪೆಂಡ್ ಆಗಿರೋ ತರ ನೀವು ಅಫರ್ಮೇಷನ್ ರೆಡಿ ಮಾಡ್ಕೊಂಡು ಅದನ್ನ 8 ಸರಿ ನೀವು ಫುಲ್ ಫೇತ್ ಇಂದ ಬರೆಯುವಾಗ ವಿಜುವಲೈಸೇಷನ್ ಮಾಡ್ತಾ ಮಾಡ್ತಾ ನೀವು ಬರಿಬೇಕು. ಬರೆದಾದ್ಮೇಲೆ ಆ ಶೀಟ್ ಅನ್ನ ರಾತ್ರಿ ಮಲಗೋಗ್ ಮುಂಚೆ ಒಂದ್ಸರಿ ಓದ್ಬಿಟ್ಟು ವಿಜುವಲೈಸ್ ಮಾಡಿ ನಿಮ್ಮ ತಲೆಯ ಕೆಳಗಡೆ, ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು. ಮಲಗುವಾಗ ಶಾಂತವಾಗಿ ವಿಜುವಲೈಸ್ ಮಾಡ್ತಾ ಅದನ್ನ 90 ಡೇಸ್ ವರ್ಗುನು ಡೈಲಿ ಅದನ್ನ ಓದ್ಕೋಬೇಕು. ಹಾಗೇನೆ ವಿಜುವಲೈಸ್ ಮಾಡ್ತಾ ಮಲಗಬೇಕು. ಇದು ನಿಮಗೆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಂದು ಸೈಲೆಂಟ್ ರಿಮೈಂಡರ್ ನ ಕೊಡ್ತಾ ಇರುತ್ತೆ. ನಿಮ್ಮ ಒಂದು ಯಾವುದೇ ಗೋಲ್ ಇರ್ಲಿ, ಶಾರ್ಟ್ ಟರ್ಮ್ ಗೋಲ್ ಇರ್ಲಿ ಅಥವಾ ಲಾಂಗ್ ಟರ್ಮ್ ಗೋಲ್ ಇರ್ಲಿ, ಅದು ಖಂಡಿತ ಈಡೇರುತ್ತೆ. 90 ಡೇಸ್ ಯಾಕೆ ಮಾಡಬೇಕು ಅಂದ್ರೆ, ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ ಅದರ ಕಡೆ ನಿಮ್ಮ ಕೆಲಸವನ್ನ, ನಿಮ್ಮ ಫೋಕಸ್ ಅನ್ನ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ತಾ ಇರುತ್ತೆ. ಹಾಗೇನೆ ಅದ್ರ ಕಡೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬೇಸಿಕಲಿ ನಮ್ಮ ಬ್ರೈನ್ ಅಲ್ಲಿರೋ ರ್ಯಾಸ್ ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೊಸ ಹೊಸ ದಾರಿಗಳನ್ನ ಅದು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗಾದಾಗ ನಿಮ್ಮ ಸರ್ಕಲ್ ಅಲ್ಲಿ, ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಅದಕ್ಕೆ ಸಹಾಯ ಮಾಡುವಂತ ಪರ್ಸನ್ಗಳು ಸಿಗ್ತಾ ಹೋಗ್ತಾರೆ. ಇಲ್ಲಿಯವರೆಗೆ ಅವರ ಕಡೆ ನೀವು ಗಮನ ಕೊಟ್ಟಿರಲ್ಲ, ಬಟ್ ಈಗ ಆ ಒಂದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಅಂತಹ ಪರ್ಸನ್ಸ್ ಅನ್ನ, ಆಪರ್ಚುನಿಟೀಸ್ ಅನ್ನ, ದಾರಿಗಳನ್ನ ನಿಮ್ಮ ಕಡೆಗೆ ಫೋಕಸ್ ಮಾಡಿಸುತ್ತೆ. ಈಗ ಬ್ರಹ್ಮಾಂಡ ಕೂಡ ತನ್ನ ಬ್ಲೆಸ್ಸಿಂಗ್ಸ್ ಮೂಲಕ ನಿಮಗೆ ಹೊಸ ಹೊಸ ದಾರಿಗಳನ್ನ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವೇನಾದ್ರೂ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ಗೆ ಆಗ್ತಿರೋ ನಿಮ್ಮ ಡಿಸೈರ್ ಏನಿದೆ, ನಿಮ್ಮ ಗೋಲ್ ಏನಿದೆ, ನಿಮ್ಮ ಡ್ರೀಮ್ ಏನಿದೆ, ಅದನ್ನ ರ್ಯಾಸ್ಗೆ ನೀವು ಯಾವಾಗ ಕಳಿಸ್ತೀರಾ ಅವಾಗ ಏನಾಗುತ್ತೆ, ಆಗ ಮೈಂಡ್ ಕೂಡ ನಿಮಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇದನ್ನ ಮಾಡೋದಕ್ಕೆ ನಿನ್ನ ಕೈಲಿ ಆಗತ್ತೆ, ನಿನಗೆ ಪಾಸಿಬಿಲಿಟಿ ಇದೆ, ನೀನು ಕೆಪೇಬಲ್ ಆಗಿದೆಯಾ ಅಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮಗೆ ಡೈರೆಕ್ಷನ್ ಕೊಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಇಡೀ ಬ್ರಹ್ಮಾಂಡ ನಿಮಗೆ ಇದನ್ನ ತಂದು ಕೊಡಲಿಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ನೀವು ಯೂನಿವರ್ಸ್ ಅಂತಿರೋ, ಭಗವಂತ ಅಂತಿರೋ, ಸೂಪರ್ ಪವರ್ ಅಂತಿರೋ, ಆ ಮೇಲಿನ ಒಂದು ಶಕ್ತಿ ಇದೆಯಲ್ಲ, ಅದರ ಒಂದು ವಿಶ್ವಾಸ ನಿಮ್ಮ ಆಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ರ್ಯಾಪಿಡ್ ಆಕ್ಷನ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ, ಪ್ರಾಪರ್ ಆಕ್ಷನ್ ಅನ್ನ ತಗೊಳ್ಳೋಕೆ ಶುರು ಮಾಡ್ತೀರಾ, ಫೋಕಸ್ ಮಾಡೋದಕ್ಕೆ, ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಅಂಡ್ ಈ ಪ್ರೋಸೆಸ್ ಮಾಡುವಾಗ ನಂಬಿಕೆ ಅಂದ್ರೆ ಫೇತ್, ಟ್ರಸ್ಟ್ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಫೇತ್ ಅಂದ್ರೆ ಬರೀ ಮಾತಲ್ಲ, ಆ ಒಂದು ಅಗೋಚರ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರೋದು. ನಿಮಗೆ ಏನು ಕಾಣ್ತಾ ಇಲ್ವೋ ಅದು ಭಗವಂತನಿಗೆ ಕಾಣ್ತಾ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆ ಒಂದು ನಂಬಿಕೆಯನ್ನ ನೀವು ಆಕ್ಷನ್ ರೂಪದಲ್ಲಿ ತಗೋಬೇಕಾಗತ್ತೆ. ಮ್ಯಾನಿಫೆಸ್ಟ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಕೆಲಸ ಮಾಡಬೇಕು, ಪ್ರಾಪರ್ ಆಕ್ಷನ್ ತಗೋಬೇಕು. ನಿಮ್ಮ ಮೇಲೆ ನಿಮಗೆ ಸ್ಟ್ರಾಂಗ್ ಬಿಲೀಫ್ ಅನ್ನ ನೀವು ಇಟ್ಕೋಬೇಕಾಗತ್ತೆ. ಆಗ ನಿಮಗೆ ಬೇಕಾಗಿರೋದು ನಿಮ್ಮ ಲೈಫಲ್ಲಿ ಖಂಡಿತ 3D ವರ್ಲ್ಡ್ ಅಲ್ಲಿ ರಿಯಾಲಿಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 888 ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಅನ್ನ ಫಾಲೋ ಮಾಡ್ಕೊಂಡು ನಿಮಗೆ ಏನ್ ಬೇಕೋ ಅದನ್ನ ಪಡೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.